ನಾವು ಗುರುಗಳ ಹತ್ರ ಹೋಗಿ ನಿಂತ್ಕೊಂಡಿದ್ದಷ್ಟೇನೆ ಕೂಡ ಅವರೇ ಎಲ್ಲಾದನ್ನು ನಮ್ ಸಮಸ್ಯೆಗಳನ್ನೆಲ್ಲ ಅವರೇ ಹೇಳ್ಬಿಟ್ರು. ನಮಗೆ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು. ಅವ್ರ ಗುರುಗಳು ಹೇಳಿದ ತಕ್ಷಣ ನನ್ನ ಮಗಳಿಗೆ ಎಲ್ಲ ಫಾರಿನ್ ಹೋಗ್ಬೇಕು ಅಂತಿತ್ತು, ಅದೆಲ್ಲ ಹಾಗೆ ಆಟೋಮೆಟಿಕ್ ತಾನೇ ಆಗ್ತಾ ಇದೆ. ಸ್ವಾಮಿಗಳು ಇರೋದಿದ್ದಂಗೆ ನನಗೆ ಅದು ಜಾಸ್ತಿ ನನಗೆ ಮೈಕುಂದು ಈಗಲೂ ಕೇಳ್ತೀನಿ, ಈಗಲೂ ಮೈಕುಂದು ನಿಂತ್ಕೊಂತ ಆ ತರ ನಮ್ಗೆ ಹೇಳ್ಕೊಡ್ತು. ಜಗದಾದಿ ಶಕ್ತಿಯೇ ಚೌಡಾಂಬೆ ವಿದ್ಯಾ ಚೌಡೇಶ್ವರಿ ಜಗದಾಂಬೆ ಕಳಶದಿ ಪೂಜಿಸುವೆ ಬಾರಮ್ಮ. ದೇವ್ರನ್ನ ನೋಡ್ಲಿಕ್ಕಂತೂ ಮೈ ಜುಮ್ ಅಂತ ಅನ್ಸುತ್ತೆ. ಹೌದು, ಮೈಕುಂದು ಹಂಗೆ ನಿಂತ್ಕೊಂತವೆ. ಅಮ್ಮ ಒಳಗೆ ಕೊಟ್ಟಿದಂಗೆ ಮೈಕುಂದು ನಿಂತ್ಕೊಂತವೆ. ಅಮ್ಮ ತುಂಬಾ ಪವರ್ಫುಲ್. ನೀವೇನೇ ಕೇಳ್ಬೇಕು ಅಂದ್ರೆ ಅಮ್ಮನ ಸನ್ನಿಧಿ ಬನ್ನಿ. ಸಿರಿಮಾತೆಯೇ ವರದಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಮಸ್ತೆ, ನನ್ನ ಹೆಸರು ಸಹನಾ ಅಂತ ಹೇಳ್ಬಿಟ್ಟು, ಇವ್ರು ನಮ್ಮ ಯಜಮಾನ್ರು ಪ್ರದೀಪ್ ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಲಾಸ್ಟ್ ವೀಕ್ ಇಲ್ಲಿ ಬಂದಿದ್ವಿ. ನಮಗೆ ಸ್ವಲ್ಪ ಆರ್ಥಿಕವಾಗಿ ಹೆಲ್ತು ಮತ್ತೆ ಓವರ್ ಆಲ್ ಸಾಲ ಬಾಧೆಗಳು ಅದೆಲ್ಲ ಇತ್ತು. ನಾವು ಗುರುಗಳ ಹತ್ರ ಹೋಗಿ ನಿಂತ್ಕೊಂಡಿದ್ದಷ್ಟೇನೆ ಕೂಡ ಅವರೇ ಎಲ್ಲಾದನ್ನು ನಮ್ಮ ಸಮಸ್ಯೆಗಳನ್ನೆಲ್ಲ ಅವರೇ ಹೇಳ್ಬಿಟ್ರು. ನಮಗೆ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು. ನಾವು ಅವರಿಗೆ ಏನೂ ಹೇಳಿಲ್ಲ, ಅವರೇ ಎಲ್ಲಾದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ವೀಕು ಹುಣ್ಮೆ ಇದ್ದಿದ್ದ ದಿವಸ ಹುಣ್ಮೆಗೆ ಇಲ್ಲಿ ಬಂದ್ಬಿಟ್ಟು ನೀವು ಮಡ್ಲಕ್ಕಿ ಇದನ್ನೆಲ್ಲ ಕೊಟ್ಬಿಟ್ಟು ಮಾಡ್ಕೊಂಡು ಹೋಗಿ, ದೇವ್ರು ನಿಮಗೆ ಒಳ್ಳೇದ್ ಮಾಡ್ತಾರೆ ಅಂತಾನು ಅನ್ನಿಸ್ತಿದೆ. ಈ ಲಾಸ್ಟ್ 1 ವೀಕಲ್ಲಿ ನಮಗೆ ಪಾಸಿಟಿವ್ ವೈಬ್ಸು ಇದೆ, ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನಾವು ಇದನ್ನ ಹರಕೆ ತೀರ್ಸ್ಲಿಕ್ಕೋಸ್ಕರ ಬಂದಿದ್ದೀವಿ. ನಾನು ಬೆಂಗಳೂರಿಂದ ಬಂದಿರೋದು, ರಘುನಹಳ್ಳಿ ಬನಶಂಕರಿ ಏರಿಯಾ. ನಮ್ಮ ಮನೆಯವ್ರ ಮೂಲಕ ನನಗೆ ಗೊತ್ತಾಯಿತು. ಇಲ್ಲಿ ಬಂದ್ಬಿಟ್ಟ ಮೇಲೆ ನಾವೇನು ಹೇಳೋಷ್ಟಿಲ್ಲ, ಅವರೇ ಎಲ್ಲ ಹೇಳಿದ್ರು. ಅದು ಒಂದು ನಂಬಿಕೆಯಿಂದ ನಾವು ನೆಕ್ಸ್ಟ್ ಟೈಮ್ ಬಂದಿದ್ದೀವಿ. ನಮ್ಮ ಮನಸ್ಸಲ್ಲಿ ಏನಿತ್ತು ಅದನ್ನೇ ಹೇಳಿದ್ರು. ಸ್ವಲ್ಪ ಅದೇ ಮನೇಲಿ ಪ್ರಾಬ್ಲಮ್ ಇತ್ತು, ಎಲ್ಲ ಸರಿ ಹೋಗುತ್ತೆ, ಈ ಥರ ಮಾಡ್ಕೊಳ್ಳಿ, ಮಡ್ಲಕ್ಕಿ ಕೊಡಿ, ಮುಡುಕು ಕಟ್ಬಿಟ್ಟು ಮಡ್ಲಕ್ಕಿ ಕೊಡ್ತಾ ಇದ್ವಿ. ಒಳ್ಳೇದಾಗ್ತಾರೆ ಕಾಣ್ತಾ ಇದೆ. ಒಂದು ಸ್ವಲ್ಪ ಇಲ್ಲಿ ಬಂದಮೇಲೆ ಮನಸ್ಸಿಗೆ ನೆಮ್ಮದಿ ಆಯಿತು. ಸ್ವಲ್ಪ ಮಕ್ಕಳು ಮಾತ್ರ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಏನೋ ಒಂದು ಸ್ವರ್ಗಕ್ಕೆ ಹೋದಂಗೆ ನಮಗೆ ಒಂಥರ ಫೀಲ್ ಆಯಿತು. ತಾಯಿ ನೋಡ್ತಿದ್ರೆ ಇನ್ನೊಂದ್ಸತಿ ನೋಡಬೇಕು ಅನಿಸ್ತು. ಅಲ್ಲಿಂದ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಆಮೇಲೆ ಅವ್ರ ಗುರುಗಳು ಹೇಳಿದ ತಕ್ಷಣ ನನ್ನ ಮಗಳಿಗೆ ಎಲ್ಲ ತಾನೇ ಎಲ್ಲ ಅವಳಿಗೆ ಫಾರಿನ್ಗೆ ಹೋಗ್ಬೇಕು ಅನ್ನೋದು ಇತ್ತು. ಫಾರಿನ್ಗೆ ಹೋಗ್ಬೇಕು ಅಂತಿತ್ತು, ಅದೆಲ್ಲ ಹಾಗೆ ಆಟೋಮೆಟಿಕ್ ತಾನೇ ಆಗ್ತಾ ಇದೆ. ಅವಳ ಮನ್ಸಲ್ಲಿ ಇತ್ತು ಅದಾಯ್ತು. ಆಮೇಲೆ ನಮ್ಗೆ ಏನ್ ಮನ್ಸಲ್ಲಿ ಇತ್ತು ಅದೆಲ್ಲ ತಾನೇ ಅವರೇ ಹೇಳಿದ್ರು. ಅದೇ 2ನೇ ಸತಿ ಮಡ್ಲಾಕಿ ಕೊಡಿ, ಎಲ್ಲ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬಂದಿದ್ದೀರಿ 2ನೇ ಸತಿ, ತಾನೇ ಆಗೋಯ್ತು. ಬಂದು ವಿತಿನ್ 2 ಡೇಸಲ್ಲೇ ಎಲ್ಲ ಪ್ರೊಸೀಜರ್ ನಡೀತಾ ಇದೆ, ಎಲ್ಲ ಆಗ್ತಿದೆ. ಒಂಥರ ಅದ್ಭುತ, ಏನಂತ ಹೇಳೋದಕ್ಕೆ ಮಾತು ಬರ್ತಿಲ್ಲ. ತುಂಬಾ ಖುಷಿ ಆಯ್ತು. ಅದೇ ಮತ್ತೆ ಬರೋಣ, ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಬರ್ತಾ ಇರಬೇಕು. ಅದು ಸೌಂಡು ಇದು ಎಲ್ಲ ನೋಡ್ತಿದ್ರೆ ನಮಗೆ ಒಂಥರ ನಮ್ಮಲ್ಲಿ ನಾವೇ ಕಳೆದೋಗ್ಬಿಟ್ರಿ. ರಿಯಲಿ ಹೇಳಕ್ ಆಗ್ತಾ ಇಲ್ಲ. ನಾವು ಇಲ್ಲಿ ಬಂದು ಹೋದವ್ರಿಗೆ ಗೊತ್ತಾಗತ್ತೆ ಅದು ಏನು ಅಂತಂದ್ಬಿಟ್ಟು.
ಹೆಸರು ಚಂದ್ರಶೇಖರ್ ಗೌಡ ಅಂತ, ನೆಲಮಂಗಲ ತಾಲೂಕು ಕಣೇಗೌಡನಲ್ಲಿ. ನಾನು ಫಸ್ಟ್ ಟೈಮ್ ಬಂದಾಗ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೇಳಿದ್ರು. ಆವಾಗ ಗುರುಗಳನ್ನ ಕೇಳಿದೆ, ನಾನೇನು ಕೇಳಲೇ ಇಲ್ಲ. ಅವರೇ ನನ್ನ ಏನೇನು ಪ್ರಾಬ್ಲಮ್ಮು, ಏನೇನು ಕಷ್ಟ ಏನಿದೆ ಎಲ್ಲ ಅವರೇ ಬಿಚ್ಚಿ ವಿವರವಾಗಿ ಹೇಳ್ಕೊಟ್ರು. ನನಗೆ ಮೈ ಕೂದಲು ರೋಮಾಂಚನ ಆದಂಗೆ ಅವ್ರು ನಿಂತ್ಕೊಂಡ್ಬಿಡ್ತು, ಅಷ್ಟೊಂದು ಇದಾಯಿತು. ಆಗ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಈ ಥರ ಅರ್ಕೆ ಕಟ್ಲಿ ಅಂತ ಹೇಳಿದ್ರು. ಅರ್ಕೆ ಕಟ್ಟೋದೊಂದು ವಾರನೂ ಆಗಿಲ್ಲ, ನನ್ನ ಕೆಲಸ 2 ಕೆಲಸ ಯಾವ ಪೆಂಡಿಂಗಲ್ಲಿದ್ದವು ಆ ತಾಯಿ ದಾರಿ ಬಿಟ್ಕೊಟ್ರು. ನನಗೆ ಖುಷಿ ಆಯಿತು. ಭಕ್ತಾದಿಗಳು ಎಲ್ಲರೂ ಅದೇ ಥರ ಹೇಳ್ತಾರೆ. ಸ್ವಾಮಿಗಳು ಇರೋದಿದ್ದಂಗೆ ಹೇಳಿದ್ರೆ ನನಗೆ ಅದು ಜಾಸ್ತಿ ನನಗೆ ಮೈಕೂದಲು ಈಗಲೂ ಕೇಳ್ತಿದ್ದು ಈಗಲೂ ಮೈಕೂದಲು ನಿಂತ್ಕೊಂತ ಆ ಥರ ನನಗೆ ಹೇಳ್ಕೊಟ್ಟು. ಆ ತಾಯಿ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು. ನಾನು ಇನ್ನೊಂದು ಸತಿ ಬಂದಿದ್ದೆ, ಆವಾಗ ನಾನೇನು ಕೇಳಿರಲಿಲ್ಲ. ನನಗೆ ಆವಾಗ ಆ ಅಮ್ಮನ ಸನ್ನಿಧಿಗಳು ಕೂತಾಗ ಇನ್ನೂ ಕೂತ್ಕೊಳ್ಳೋಣ ಅಂತ ಮನಸ್ಸು ಗೊತ್ತಿತ್ತು. ಆಮೇಲೆ ಈಗ ಮೊನ್ನೆ ಸ್ವಾಮಿಗಳನ್ನ ಪ್ರಶ್ನೆ ಕೇಳಿದಾಗ ಆವಾಗ ನನಗೆ ಇದ್ದಿದ್ದು ಗ್ಯಾರಂಟಿ ಆಯಿತು. ಆಮೇಲೆ ಅದೇ ರೀತಿ ಕೆಲಸನೂ ಆಗ್ಯದ. ಆ ಜಗನ್ಮಾತೆ ಅನ್ನೋ ನಮ್ದವ್ರು ಕೈ ಬಿಡೋಲ್ಲ ಅಂತ ಗೊತ್ತಾಯ್ತು ನನಗೆ. ಗುರುಗಳು ನಾನೇನು ಕಷ್ಟದಲ್ಲಿದ್ದೆ, ಏನಕ್ಕೆ ಕೆಲಸ ಆಗಬೇಕು, ಮನೆಗೆ ಏನು ಪ್ರಾಬ್ಲಮ್ ಅಂತ ನಾನು ಕೇಳಲೇ ಇಲ್ಲ, ಅವರೇ ಬಿಡಿಸಿ ಹೇಳ್ಬೇಕು. ಇದಕ್ಕೆ ಪರಿಹಾರಕ್ಕೆ ಬಂದಿದ್ದೀರಲ್ವಾ ಅಂದರು. ಹ್ಞೂ ಸ್ವಾಮಿಯಿಂದ ಆಗುತ್ತೆ ಹೋಗಿ. ದೇವ್ರನ್ನ ನೋಡ್ಲಿಕ್ಕಂತೂ ಮೈ ಜುಮ್ ಅಂತ ಅನ್ಸುತ್ತೆ. ಯಾಕಂತ ಅಂದ್ರೆ ದೃಷ್ಟಿ ಕೊಟ್ಟಿ ದೇವ್ರ ತಾಯಿನಂತೂ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಆಗ್ಲ. ಅದೊಂಥರ ಪಾಸಿಟಿವ್ ವೈಬ್ಸ್, ಮೈಯೇ ಫುಲ್ಲು ರೋಮಾಂಚನ ಅಂತ ಅನ್ಸುತ್ತೆ. ಒಂಥರ ಬಂದ ತಕ್ಷಣ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ, ಖುಷಿ ಅಂತ ಅನ್ಸುತ್ತೆ, ಮತ್ತೆ ಬರ್ಬೇಕಂತ ಅನ್ಸುತ್ತೆ. ನಾನು ಆಕ್ಚುಲಿ ನನ್ನ ಸಿಸ್ಟರು ಹೇಳಿದ್ಲು, ಮತ್ತೆ ಫೇಸ್ಬುಕ್ ಅಲ್ಲೂ ನೋಡಿದ್ದೆ. ಬಟ್ ಏನೂ ಗೊತ್ತಿಲ್ಲ, ಮನ್ಸಲ್ಲಿ ಅದು ಬರ್ಬೇಕಂತ ಇತ್ತು. ಇವಾಗ ಒಂದು ಸ್ಪ್ಯಾನ್ ಆಫ್ 2 months ಅಲ್ಲಿ ನಾವು ಒಂದು 5 times ಬಂದಿದೀವಿ ಇಲ್ಲಿಗೆನೆ ಕೂಡ. ತುಂಬಾ ಖುಷಿನೂ ಇದೆ, ನೆಮ್ಮದಿ ಇದೆ, ತಾಯಿ ಒಳ್ಳೇದ್ ಮಾಡ್ತಾಳನ್ನೋ ನಂಬಿಕೆ ಇದೆ. ಇವತ್ತು ಹುಣ್ಣಿಮೆ, ಸೊ ಒಳ್ಳೆ ದಿವಸನೇ ನಾವು ಬಂದಿದ್ದೀವಿ. ಸೊ ಆ ತಾಯಿ ಆವರಿಸೋದ್ರಿಂದ ನನಗೂ ಸ್ವಲ್ಪ ಪಲ್ಲಕ್ಕಿ ಹೊರ ಭಾಗ್ಯ ಸಿಕ್ತು. ಸೊ ಅದು ನಾನು ಕೃಪೆ ಇಟ್ಕೊಂತೀನಿ ತಾಯಿ. ಆಮೇಲೆ ಓವರ್ ಆಲ್ ಇದು ಅದು ಒಂಥರ ವೈಬ್ರೇಷನ್ ತರ ಫೀಲ್ ಆಗತ್ತೆ. ಎಂಟೈರ್ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್. ಎಲ್ಲಾ ಜನಗಳು ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ, ಏನೋ ನಮ್ಗೆ ಗೊತ್ತಿಲ್ಲ ಅಂತಂದ್ರೂ ನಮ್ಮ ಮನಸ್ಸು ಒಳಗಡೆಯಿಂದನೇ ಕೂಡ ಅದು ಆಟೋಮೆಟಿಕ್ಲಿ ಬರುತ್ತೆ. ಆ ಸೌಂಡು, ಆ ವೈಬ್ರೇಷನ್ಸ್, ಅದನ್ನೆಲ್ಲ ನೋಡಿದ್ರೆ ಎಲ್ಲರೂ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಇಲ್ಲಿಗೆ ಬರ್ಬೇಕಂತ ನಾನ್ ಕೇಳ್ಕೊಂತೀನಿ. ನಾನೇನಿಲ್ಲ, ನಾವೇ ಸರಗೋಗಿ ಬಂದಿದ್ದೀವಿ ಅನ್ನೋ ಅನ್ಸುತ್ತೆ. ಆ ಅಮ್ಮನ ಐಶ್ವರಿ, ಇದು ಉತ್ಸವ, ಆ ಹೋಮ ಅವನ ತಕ್ಕ ಜನಗಳು ಭಕ್ತಾದಿಗಳು ಬಂದು ತದೇ ಚಿಕ್ಕವಾಗಿ ಕೇಳ್ತಾರಲ್ಲ, ಅದು ನನಗೆ ಯಾಕೆ ಅಮ್ಮ ಸನ್ನಿಧಿ ಒಳಗೆ ಭಕ್ತಿ ಹಂಗೆ ಐತೆ ಅಂತ ತೋರಿಸ್ತದೆ. ಹೌದು, ಮೈ ಕೂದಲು ಹಂಗೆ ನಿಂತ್ಕೊಂತವೆ. ಅಮ್ಮ ಒಳಗೆ ಕೂತಿದಂಗೆ ಮೈ ಕೂದಲು ನಿಂತ್ಕೊಂತವೆ. ಆಮೇಲೆ ಅಮ್ಮನ ಮುಂದೆ ಇರೋ ಜ್ಯೋತಿ ಪಾದ ಸ್ಪರ್ಶ ಮಾಡ್ತಿದ್ದಂಗೆ ಒಂಥರ ಏನೋ ಒಂಥರ ನಾವು ಏನೋ ಒಂಥರ ಅದು ಹೇಳೋಕ್ಕಾಗಲ್ಲ, ಬಯಲ ಆ ಥರ ಭಾಷೆ ಆಗ್ತದೆ. ಆ ಜಗನ್ಮಾತೆ ಶಕ್ತಿ ಮಾತೆ ಅದು ಚಾಲಲ್ಲ ಬಿಡಿ ಹೇಳೋಕ್ಕೆ. ಯಾಕೆಂದರೆ ಆ ಥರ ಅವರು ಕೊಂಡಿರ್ತಾರೆ, ಅವೆಲ್ಲ ಬಿಡಿಸಿ ಅದು ಹೇಳೋಕ್ಕೂ ಆಗಲ್ಲ. ಆ ಥರ ಅವ್ರ ಬಗ್ಗೆ ನನಗೆ ಕಾಳಜಿ ಬಂತು. ಯಾಕೆಂದರೆ ನನ್ನ ಕಷ್ಟನ ಬಿಡಿಸಿ ಹೇಳಿದ್ರಲ್ಲ, ನನ್ನ ಅನುಭವ ಎಲ್ಲರೂ ಹೇಳ್ತಿದ್ರು. ಎಲ್ಲರೂ ಇದ್ಕಿದ್ದಂಗೆ ನಾವೇನು ಹೇಳ್ಬೇಕಾಗಿಲ್ಲ ಅಂತ. ಅದು ಅವರು ನನಗೆ ಅನುಭವದಾಗಲೇ ಗೊತ್ತಾಗಿದ್ದು ಗುರುಗಳ ಶಕ್ತಿ ಏನು ಅಂತ. ಶಕ್ತಿ ಮಹಾಪುರುಷರು ಅವರು. ಸಮಾಧಾನ ಖುಷಿ ಹೇಳೋಕ್ಕಾಗಲ್ಲ ದೇವ್ರಲ್ಲ. ಆ ತಾಯಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಬಂದು. ಇದಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಇಲ್ಲಿಗೆ ಬಂದ್ವಿ. ಬಂದಮೇಲೆ ನಾವು ಸ್ವಾಮೀಜಿ ಹತ್ರ ನಾವು ಪ್ರಶ್ನೆ ಕೇಳಿದ್ವಿ. ಅವರು ನಮ್ಗೆ ಏನಿದೆಯೋ ಅದನ್ನು ಪ್ರಾಬ್ಲಮ್ ಹೇಳಿದ್ರು. ಬನ್ನಿ ಇನ್ನೊಂದ್ಸಲಿ ಬಂದು ಮಡ್ಲಕ್ಕಿ ಸೀರೆ ಕೊಟ್ಟು ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಬಂದಿದ್ದೀವಿ. ಆ ತಾಯಿ ಒಳ್ಳೇದಾಗುತ್ತೆ. ಈ ಸ್ಥಳಕ್ಕೆ ಬಂದಾಗ ಏನೋ ಒಂಥರ ನಮಗೆ ಭಯ ಇತ್ತು. ಭಯ ಇದ್ದಾಗ ಅವ್ರೇನು ಮಾಡಿದ್ರು, ನಾವಿಲ್ಲಿ ಬಂದಾಗ ಆ ಭಯ ಎಲ್ಲ ಹೊರಟೋಯ್ತು. ಆದ್ರೂ ಈ ಸ್ಥಳಕ್ಕೆ ಬಂದರೆ ಏನೋ ಒಂಥರ ಮಿರಾಕಲ್ ಇದೆ.
ಈ ಸ್ಥಳಕ್ಕೆ ಬಂದ್ರೆ ಏನೋ ಒಂದು ಮಿರಾಕಲ್ ಆಗುತ್ತೆ ಅಂತ ನಮ್ಗೆ ಅನ್ಸಿದೆ. ಅದೇ ನಮ್ಮ ಆರೋಗ್ಯದ ಬಗ್ಗೆ ಕೇಳಿದ್ವಿ, ಆರೋಗ್ಯ ಪರವಾಗಿಲ್ಲ, ಆರೋಗ್ಯ ಸುಧಾರಿಸಿದೆ. ಮತ್ತೆ ನಮ್ಮವೇನು ಕೆಲಸ ಆಗ್ತಿರ್ಲಿಲ್ಲ, ಒಂದೊಂದೇ ಆಗ್ತಾ ಇದೆ. ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ನಮಗೂ ಹಂಗೆ ಅನ್ನಿಸ್ತು, ಮೈ ಜುಮ್ ಅನ್ನಿಸ್ತು. ಏನೋ ಒಂಥರ ಮಿರಾಕಲ್. ಈ ಸ್ಥಳಕ್ಕೆ ಬಂದ್ಮೇಲೆ ನನ್ಗೆ ಏನೋ ಒಂಥರ ವೈಬ್ರೇಟ್ ಆಯ್ತು. ಅಮ್ಮ ತುಂಬಾ ಪವರ್ಫುಲ್ಲು. ನೀವೇನೇ ಕೇಳಬೇಕು ಅಂದ್ರೆ ಅಮ್ಮನ ಸನ್ನಿಧಿಗೆ ಬನ್ನಿ, ದೇವ್ರು ನಿಮಗೂ ಒಳ್ಳೇದು ಮಾಡ್ತಾರೆ. ನನ್ನ ಹೆಸರು ಕಾವ್ಯ ಅಂತ. ನಾನು ಬ್ಯಾಡಗಿ ತಾಲೂಕು ಕದ್ರಬಂಡ್ಲಿಗಿಂತ ಬಂದಿದ್ದೀನಿ. ನಾನು ಇಲ್ಲಿಗೆ ಬರೋಕ್ಕಂತೂ ಒಂದು 8ನೇ ಸಾರಿ ಬಂದಿದ್ದು. ಅದು ಫಸ್ಟ್ ಟೈಮ್ ಬಂದಾಗ 5 ಪ್ರಶ್ನೆ ಕೇಳಿದ್ವಿ. ಅದು ನಾವು ಮನೆಯಲ್ಲೇ ಪ್ರಶ್ನೆ ಮಾಡ್ಕೊಂಡು ಬಂದಿದ್ವಿ, ಏನೇನು ಕೇಳಬೇಕು ಅಂತ ಹೇಳಿ. ಒಳಗಡೆ ಹೋಗೋತ್ಲಿಗೆನ ನಾವೇನು ಮನಸ್ಸಲ್ಲಿ ಏನು ಅಂದ್ಕೊಂಡಿರೋದು ಅದನ್ನೇ ಎಲ್ಲ ಗುರುಗಳೇ ಹೇಳಿಬಿಟ್ರು. ನಮಗೆ ಮಿರಾಕಲ್ ಅನಿಸ್ಬಿಡ್ತು. ಒಂದು ಕ್ಷಣ ನಮಗೇನು ನಾವು ಏನು ಅಂದ್ಕೊಂಡಿದ್ವಿ ಅದನ್ನೇ ಹೇಳಿದರು. ಅದಾದಮೇಲೆ ಅದನ್ನು ನಡೆಸ್ಕೊಟ್ಟಿದ್ದೆ ದೇವರು. ನಂಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದರು ಫಸ್ಟ್ ಟೈಮ್ ಬಂದಾಗ. ನಂಗೆ ಗಂಡು ಮಗುನೇ ಆಗಿದೆ. ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿದರೆ ಖುಷಿ ಆಗುತ್ತೆ ದೇವ್ರನ್ನ. ತುಂಬ ಪವರ್ಫುಲ್ ಇದೆ. ನಾನು ಯಾವಾಗಲೂ ಬರ್ತಾ ಇರ್ತೀನಿ, ಅಮಾವಾಸ್ಯೆ ಹುಣ್ಣಿಮೆ ಒಮ್ಮೆ ಬರ್ತಾ ಇರ್ತೀನಿ. ಹಾಗೆ ನನ್ನ ಫ್ರೆಂಡ್ಸಿಗೂ ಹೇಳಿದ ಮೇಲೆ ಅವ್ರನ್ನೂ ಕರ್ಕೊಂಡು ಬಂದಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.